ನಮಸ್ತೆ, ನಾನು ಚಂದ್ರಕಲಾ ನೀರಾಳ. ಕಾಸರಗೋಡ್ನಲ್ಲಿ ಕನ್ನಡ ಮಾಧ್ಯಮದಲ್ಲಿ 9ನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಭೂಗೋಳಶಾಸ್ತ್ರ ತರಗತಿಗೆ ಪ್ರೀತಿಪೂರ್ವಕ ಸ್ವಾಗತ. ಕಳೆದ ತರಗತಿಗಳಲ್ಲಿ ನಾವು ಟ್ರಾನ್ಸ್ ಹಿಮಾಲಯ, ಅದರಲ್ಲಿ ಬರುವಂತಹ ಹಿಮಾದ್ರಿ, ಹಿಮಾಚಲ್ ಹಾಗೂ ಸಿವಾಲಿಕ್ ಪರ್ವತ ಶ್ರೇಣಿಗಳ ಬಗ್ಗೆ ನೋಡಿದ್ದೇವಲ್ವಾ. ಈ ತರಗತಿಯಲ್ಲಿ ನಮ್ಮ ಹಿಮಾಲಯ ಪರ್ವತದ ಹುಟ್ಟಿನ ಬಗ್ಗೆ ಸ್ವಲ್ಪ ನೋಡುವ. ಈ ಹಿಮಾಲಯ ಪರ್ವತ ಅಂತ ಹೇಳುದು ನಿರಂತರವಾಗಿ ಅದು ಬೆಳೀತಾ ಇದೆ. ಈ ವಿಷಯವನ್ನು ನೀವು ಕೇಳಿರ್ಬೋದಲ್ಲ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಭೂಫಲಕಗಳ ಚಲನೆಯಾಗಿದೆ. ಇನ್ನು ಭೂಖಂಡ ಮತ್ತು ಸಾಗರದ ಭಾಗಗಳು ಸೇರಿದ ಶಿಲಾಫಲಕಗಳು ಟೆಕ್ಟೋನಿಕ್ ಫಲಕಗಳಾಗಿವೆ. ಈ ಭೂಖಂಡ ಮತ್ತೆ ಸಾಗರದ ಭಾಗಗಳು ಸೇರಿದಂತಹ ಶಿಲಾಫಲಕಗಳನ್ನ ಟೆಕ್ಟೋನಿಕ್ ಫಲಕಗಳಂತೇಳಿ ಹೇಳ್ತಾರೆ. ಅದೇ ರೀತಿ ಶಿಲಾಮಂಡಲದ ಕೆಳಭಾಗದಲ್ಲಿರುವ ಅತ್ಯಧಿಕ ಉಷ್ಣತೆಯ ಪರಿಣಾಮವಾಗಿ ಶಿಲೆಗಳು ಕರಗಿ ಅರೆ ದ್ರವಾವಸ್ಥೆಯಲ್ಲಿರುವಂತಹ ಭಾಗವು ಎಸ್ಟೆನೋಸ್ಪಿಯರ್ ಆಗಿದೆ. ಎಸ್ಟೆನೋಸ್ಪಿಯರ್ ಅಂದ್ರೆ ಏನು? ಈ ಶಿಲಾಮಂಡಲದ ಕೆಳಭಾಗದಲ್ಲಿರುವ ಅತ್ಯಧಿಕ ಉಷ್ಣತೆಯ ಪರಿಣಾಮವಾಗಿ ಈ ಶಿಲೆಗಳು ಕರಗಿ ಅರೆ ದ್ರವಾವಸ್ಥೆಯಲ್ಲಿರುವಂತಹ ಭಾಗವನ್ನ ಎಸ್ಟೆನೋಸ್ಪಿಯರ್ ಅಂತೇಳಿ ಹೇಳ್ತಾರೆ. ಈ ಎಸ್ಟೆನೋಸ್ಪಿಯರ್ ನ ಮೇಲ್ಭಾಗದಲ್ಲಿ ಟೆಕ್ಟೋನಿಕ್ ಫಲಕಗಳು ನಿಧಾನವಾಗಿ ಚಲಿಸ್ತಾ ಇರ್ತದೆ. ಫಲಕ ಚಲನೆಯ ಕಾರಣದಿಂದಾಗಿ ಫಲಕಗಳ ಅಂಚುಗಳಲ್ಲಿ ಪರ್ವತ ರೂಪೀಕರಣದಂತಹ ಭೌಮ ಪ್ರಕ್ರಿಯೆಗಳು ಸಕ್ರಿಯವಾಗಿ ನಡೀತಾ ಇರ್ತದೆ. 3 ರೀತಿಯ ಫಲಕ ಮೇರೆಗಳಿವೆ: ಒಗ್ಗೂಡುವ ಅಂಚು, ಪ್ರತ್ಯೇಕವಾಗುವ ಅಂಚು ಹಾಗೂ ಸ್ಥರಭಂಗ ಅಂಚು ಅಂತೇಳಿ. ಈ ಫಲಕಗಳು ಪರಸ್ಪರ ಹತ್ತಿರಕ್ಕೆ ಚಲಿಸುವ ಅಂಚುಗಳನ್ನ ಒಗ್ಗೂಡುವ ಅಂಚುಗಳಂತೇಳಿ ಹೇಳ್ತಾರೆ. ಫಲಕಗಳು ಪರಸ್ಪರ ದೂರಕ್ಕೆ ಸರಿಯುವ ಅಂಚುಗಳನ್ನು ಪ್ರತ್ಯೇಕಿಸುವ ಅಂಚುಗಳಂತೇಳಿ ಹೇಳ್ತಾರೆ. ಆಮೇಲೆ ಫಲಕಗಳು ಪರಸ್ಪರ ತಿಕ್ಕಿಕೊಂಡು ಸಾಗುವ ಅಂಚುಗಳನ್ನು ಸ್ಥರಭಂಗ ಅಂಚು ಅಂತೇಳಿ ಹೇಳ್ತಾರೆ. ಹೀಗೆ 3 ರೀತಿಯ ಅಂಚುಗಳು ಯಾವುದೆಲ್ಲ? ಒಗ್ಗೂಡುವ ಅಂಚು, ಪ್ರತ್ಯೇಕವಾಗುವ ಅಂಚು ಹಾಗೂ ಸ್ಥರಭಂಗ ಅಂಚು. ಇನ್ನು ಮಡಚು ಪರ್ವತ ಅಂತ ಹೇಳಿದ್ರೆ ಏನು ಅಂತ ನೋಡುವ. ಒಗ್ಗೂಡುವ ಅಂಚುಗಳಲ್ಲಿ ಶಿಲಾಮಂಡಲ ಫಲಕಗಳು ಒತ್ತಡದ ಪರಿಣಾಮವಾಗಿ ಶಿಲಾಪದರುಗಳಲ್ಲಿ ಮಡಚುವಿಕೆ ಉಂಟಾಗ್ತದೆ. ಈ ರೀತಿಯಲ್ಲಿ ರೂಪುಗೊಳ್ಳುವ ಪರ್ವತಗಳನ್ನ ಮಡಚು ಪರ್ವತಗಳು ಅಂತೇಳಿ ಹೇಳ್ತಾರೆ. ಸುಮಾರು 150-160 ದಶಲಕ್ಷ ವರ್ಷಗಳ ಮೊದಲು ಭಾರತ ಅರ್ಧದ್ವೀಪ ಮತ್ತು ಆಸ್ಟ್ರೇಲಿಯಾ ಭೂಖಂಡಗಳು ಸೇರಿದ ಇಂಡಿಯನ್ ಫಲಕವು ದಕ್ಷಿಣಾರ್ಧ ಗೋಳದಲ್ಲಿತ್ತು. ನಂತರ ಅದು ಉತ್ತರದತ್ತ ಚಲಿಸಿ ಯುರೋಷಿಯನ್ ಫಲಕದ ಹತ್ತಿರ ಬಂದಾಗ ಈ 2 ಫಲಕಗಳ ನಡುವಿನಲ್ಲಿದ್ದ ಥೆಟಿಸ್ ಸಾಗರ ಭಾಗದ ತಳಭಾಗವು ಮಡಚಿ ಮೇಲೆ ಬರ್ಲಿಕ್ಕೆ ಆರಂಭ ಆಗ್ತದೆ. ಇದರಿಂದಾಗಿ ಈ ಹಿಮಾಲಯ ಪರ್ವತವು ರೂಪುಗೊಳ್ತದೆ. ಹಿಮಾಲಯದಿಂದ ಉದ್ಭವಿಸುವ ನದಿಗಳು ಪರ್ವತ ಶ್ರೇಣಿಗಳಿಗೆ ಅಡ್ಡವಾಗಿ ಆಳವಾದಂತಹ ಕಣಿವೆಗಳನ್ನು ಸೃಷ್ಟಿಸಿಕೊಂಡು ಹರಿತದೆ. ಇದನ್ನ ಗಿರಿಕಂದರಗಳು ಅಂತೇಳಿ ಹೇಳ್ತಾರೆ. ಸಿಂಧು, ಗಂಗಾ, ಸಟ್ಲೆಜ್ ಮೊದಲಾದ ನದಿಗಳ ಕೊರೆಯುವಿಕೆಯಿಂದ ಹಿಮಾಲಯ ಪರ್ವತ ಶ್ರೇಣಿಗಳಿಗೆ ಅಡ್ಡವಾಗಿ ಈ ಗಿರಿಕಂದರಗಳು ಉಂಟಾಗ್ತದೆ. ಇಂದಿನ ಈ ತರಗತಿಯಲ್ಲಿ ನಾವು ಏನೆಲ್ಲ ಕಲ್ತೆವು? ಹಿಮಾಲಯವು ನಿರಂತರವಾಗಿ ಬೆಳಿಲಿಕ್ಕಿರುವಂತಹ ಕಾರಣ ಏನು ಅಂತ ಕಲ್ತೆವು. ಟೆಕ್ಟೋನಿಕ್ ಫಲಕಗಳು, ಆಮೇಲೆ ಎಸ್ಟೆನೋಸ್ಪಿಯರ್, ಇನ್ನು 3 ರೀತಿಯ ಫಲಕ ಮೇರೆಗಳು, ಮಡಚು ಪರ್ವತ, ಆಮೇಲೆ ಹಿಮಾಲಯ ಹೇಗೆ ರೂಪುಗೊಂಡಿತು, ಗಿರಿಕಂದರಗಳು ಹೇಗೆ ಉಂಟಾಗ್ತದೆ. ಇಷ್ಟು ವಿಷಯಗಳನ್ನ ಈ ತರಗತಿಯಲ್ಲಿ ನಾವು ಕಲ್ತೆವು. ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.